ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ SSLC ರಿಸಲ್ಟ್ ಡೇಟ್ ಯಾವಾಗ ಮತ್ತೆ ಟೈಮಿಂಗ್ಸ್ ಏನು ಮತ್ತೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರ ಪ್ರತಿಯೊಂದು ಡಿಸ್ಕಷನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಕೊಳ್ಳಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆದ್ರೆ ಆಗಿರುತ್ತೆ ಈ ವಿಡಿಯೋ ಫಾರ್ SSLC ಸ್ಟೂಡೆಂಟ್ಸ್ಗೆ. ಅದು 2026 ಸ್ಟೂಡೆಂಟ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಆಲ್ರೆಡಿ ತುಂಬಾ ಎಕ್ಸಾಮ್ ಬರ್ದಿರ, ರಿಸಲ್ಟ್ಗೋಸ್ಕರ ಕಾಯ್ತಿದ್ದೀರಾ. ಸಾಕಷ್ಟು ಜನ ತುಂಬಾ ಕುತೂಹಲ ಅನ್ನೋದಿರುತ್ತೆ, ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಕ್ವಶನ್ಸ್ ಕೇಳಿದ್ರು, ಕಮೆಂಟ್ ಬಾಕ್ಸ್ ಆಗ್ತಿದ್ರು. ನಾನು ರಿಸಲ್ಟ್ ಡೇಟ್ ಕೂಡ ಹೇಳ್ತೀನಿ, ಟೈಮ್ ಕೂಡ ಹೇಳ್ತೀನಿ, ವ್ಯಾಲ್ಯೂಯೇಷನ್ಸ್ ಯಾವ ತರ ಆಗಿದೆ, ಪ್ರೋಸೆಸ್ ಆಗಿದೆ, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಮೊದಲನೇದಾಗಿ ರಿಸಲ್ಟ್ ಡೇಟ್ ಯಾವಾಗ ಅಂತ ಹೇಳ್ದಂಗೆ ನಿಮ್ಗೆ ಗೊತ್ತಿದೆ, ಬೋರ್ಡ್ ಕೂಡ ತಿಳಿಸಿದೆ, ಮತ್ತೆ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರು ಕೂಡ ಹೇಳಿದ್ರೆ ನಿಮಗೆ ಇದೇ ತಿಂಗಳು April 24 ಅದರ ರಿಸಲ್ಟ್ ಬರುತ್ತೆ. ಟೈಮಿಂಗ್ಸ್ ಯಾವಾಗಪ್ಪ ಅಂದ್ರೆ ಸೆಕೆಂಡ್ PC ರಿಸಲ್ಟ್ ನೋಡಿರ್ಬೋದು ನಿಮಗೆ. ಟೈಮಿಂಗ್ಸ್ ಪ್ರತಿ ವರ್ಷ ಹೇಳಿದ ಟೈಮಿಂಗ್ಸ್ ಬರ್ತಾ ಇತ್ತು, ಬಟ್ ಅದೇ ಈ ಸರಿ ಟೈಮಿಂಗ್ಸ್ ಚೇಂಜ್ ಆಯ್ತು. ಯಾಕೆ? ಒಂದು ಎಲೆಕ್ಷನ್ ಇರೋ ರೀಸನ್ ಇಂದ. ಅಂದ್ರೆ 11 ಗಂಟೆ ಬರೋ ರಿಸಲ್ಟ್ 3 ಗಂಟೆ ಬಂತು. ನಿಮಗೆ ಯಾವುದೇ ಕಾರಣಕ್ಕೂ ಏನು ಚೇಂಜಸ್ ಆಗಲ್ಲ, ಯಾಕಂದ್ರೆ ನಿಮ್ಗೆ ಇಲ್ಲಿ ಯಾವುದೇ ತರ ತೊಂದರೆ ಅನ್ನೋದಿಲ್ಲ. ನಿಮಗೆ ರಿಸಲ್ಟ್ ಮಾರ್ನಿಂಗ್ 11 ಗಂಟೆ ನಂತರ ನಿಮಗೆ ರಿಸಲ್ಟ್ ಅದೇ ಬರುತ್ತೆ. ಎಜುಕೇಶನ್ ಮಿನಿಸ್ಟರ್ ಅವ್ರು ಏನ್ ಮಾಡ್ತಾರೆ, ನಿಮಗೆ ಬಿಫೋರ್ 1 ಡೇ ಏನ್ ಮಾಡ್ತಾರೆ, ನೋಟಿಫಿಕೇಶನ್ಸ್ ಕಳ್ತಾರೆ, ಮತ್ತೆ ನ್ಯೂಸ್ ಎಲ್ಲ ಬಂದ್ಮೇಲೆ ಪ್ರೆಸ್ ಮೀಟ್ ಮಾಡ್ತಾರೆ. ಯಾರು ಕರ್ನಾಟಕದಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ, ಯಾವ ಡಿಸ್ಟ್ರಿಕ್ಟ್ ಫಸ್ಟ್ ಬಂದಿದೆ, ಎಷ್ಟು ಸ್ಟೂಡೆಂಟ್ಸ್ ಔಟ್ ಆಫ್ ತೆಗೆದಿದ್ದಾರೆ, ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಕೊಟ್ಟು ನಿಮಗೆ 11 ಗಂಟೆ ನಂತರ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ನಿಮ್ಮ ರಿಸಲ್ಟ್ ನ ನೀವು ಚೆಕ್ಔಟ್ ಮಾಡಬಹುದು. ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಯಾರು ಜಾಯ್ನ್ ಆಗಿರ್ತಾರೆ, ರಿಸಲ್ಟ್ ಬಿಟ್ಟ ತಕ್ಷಣ ಲಿಂಕ್ ನಾದ್ರೆ ಪ್ರೊವೈಡ್ ಮಾಡ್ತೇವೆ. ಓಕೆನಾ? ಎಲ್ಲಿ ರಿಸಲ್ಟ್ ಚೆಕ್ ಮಾಡಬೇಕು? ಇದೇ result.nic.in ಅನ್ನೋ ವೆಬ್ಸೈಟ್ ಅಲ್ಲಿ ನಿಮ್ಮ ರಿಸಲ್ಟ್ ಆದ್ರೆ ಬರುತ್ತೆ. ಇದೇ ರಿಸಲ್ಟ್ ಈ ವೆಬ್ಸೈಟ್ ಅಲ್ಲಿ ಬಂದು ಚೆಕ್ ಮಾಡಬೇಕಾಗಿರುತ್ತೆ. ಓಕೆನಾ? ಈ ರಿಸಲ್ಟ್ ಲಿಂಕ್ ನಾನು ಈ ಒಂದು ಏನು ಕಾಣಿಸ್ತಿದೆ ಲಿಂಕ್ ನಾನು ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತೀನಿ. ಯಾರು ಜಾಯ್ನ್ ಆಗಿಲ್ಲ ಬೇಗನೆ ಜಾಯ್ನ್ ಆಗಿ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡ್ತೀನಿ. ಜಾಯ್ನ್ ಆಗಿ ಅಲ್ಲಿ ನಿಮಗೆ ಪ್ರತಿಯೊಂದು ಏನಾಗುತ್ತೆ SSLC ರಿಲೇಟೆಡ್ ಇರುವಂತ ಎಲ್ಲಾ ವಿಡಿಯೋಸ್ ಬರುತ್ತೆ, ಮತ್ತೆ ಲಿಂಕ್ ಕೂಡ ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟ್ SSLC ಆದ್ಮೇಲೆ ಸಾಕಷ್ಟು ಸ್ಕಾಲರ್ಶಿಪ್ ವಿಡಿಯೋಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿ ನಿಮಗೆ ಸಾಕಷ್ಟು ಸ್ಕಾಲರ್ಶಿಪ್ ಕೂಡ ಇನ್ಫಾರ್ಮೇಶನ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಹೋಗಿ ಜಾಯ್ನ್ ಆಗಿರಿ. ನೆಕ್ಸ್ಟ್ PUC ಕೂಡ ನಾವು ನಿಮಗೆ ಖಂಡಿತ ಹೆಲ್ಪ್ ಮಾಡ್ತೀವಿ. ಓಕೆನಾ? ನೀವು ಓಕೆ. ಈಗ ಗ್ರೇಸ್ ಮಾರ್ಕ್ಸ್ ಎಷ್ಟು ಕೊಡ್ತಾರೆ ಸ್ಟೂಡೆಂಟ್ಸ್, ಎಷ್ಟು ಜನ ನೋಡಿ, ಆಲ್ ಓವರ್ ಎಂಟೈರ್ ಕರ್ನಾಟಕ ಬಂದ್ಬಿಟ್ಟು 8,65,000 ಸ್ಟೂಡೆಂಟ್ಸ್ ನೋಡಿ. 8,65,000 ಸ್ಟೂಡೆಂಟ್ಸ್ ಕೂಡ ಎಕ್ಸಾಮ್ ಕೂಡ ಬರೀಬೇಕಾಗಿತ್ತು. ಅಷ್ಟು ಸ್ಟೂಡೆಂಟ್ಸ್ ಬರ್ದಿದ್ದಾರೆ. ಬಟ್ ಅಲ್ಲಿ ಇಲ್ಲಿ ಆಪ್ಷನ್ಸ್ ಆಗಿದ್ದಾರೆ ಸ್ವಲ್ಪ ಸ್ಟೂಡೆಂಟ್ಸ್. ಒಟ್ಟಲ್ಲಿ 8,50,000 ಅಂದ್ರೆ ಒಂದ್ 2-3% ಆಪ್ಷನ್ಸ್ ಆಗಿದ್ದಾರೆ. ಬಟ್ 8,50,000 ಸ್ಟೂಡೆಂಟ್ಸ್ ಒಟ್ಟಿನಲ್ಲಿ ಈ ವರ್ಷ ಬರ್ದಿರೋದು ಚಿಲ್ಡ್ರ ಪ್ಲಸ್ ಇದೆ. ಓಕೆನಾ? ಒಟ್ನಲ್ಲಿ ಇಷ್ಟು ಸ್ಟೂಡೆಂಟ್ಸ್ ಅವರೇಜ್ ಆಗಿ 8.5 ಲಕ್ಷ ಸ್ಟೂಡೆಂಟ್ಸ್ ಬರ್ದಿದ್ದೀರಾ. ಈ ಎಲ್ಲ ಒಂದು ಸ್ಟೂಡೆಂಟ್ಸ್ ಗ್ರೇಸ್ ಮಾರ್ಕ್ಸ್ ಕೊಡ್ಬೇಕಂದ್ರೆ ಇದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಯಾಕಂದ್ರೆ ಸಾಕಷ್ಟು ಜನ ಗ್ರೇಸ್ ಮಾರ್ಕ್ಸ್ ಕೊಡಿ, ಮತ್ತೆ ಈ ವರ್ಷ ಥರ್ಡ್ ಲ್ಯಾಂಗ್ವೇಜ್ ಅನ್ನ ಕಾಣಿಸುತ್ತೆ ಸ್ವಲ್ಪ. ಸಾಕಷ್ಟು ಜನ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ತಗೊಂಡಿದ್ದಾರೆ, ಹಿಂದಿ ಮಾರ್ಕ್ಸ್ ನ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಹಿಂದಿ ಆಯ್ತು, ಯಾರು ಥರ್ಡ್ ಲ್ಯಾಂಗ್ವೇಜ್ ಯಾರು ಕಂಡಿದ್ದಾರೆ ಅವ್ರನ್ನ ಅದಕ್ಕೆ ನಿಮಗೆ ಕನ್ಸಿಡರ್ ಮಾಡಲ್ಲ, ಗ್ರೇಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ? ABC ಕೊಡ್ತಾರೆ ಗ್ರೇಡ್. ಅಂದ್ರೆ ನಿಮಗೆ 80 ಮೇಲೆ ಇದ್ರೆ A ಗ್ರೇಡ್, ಇನ್ನು ಈ ತರ ಒಂದು BC 3 ಗ್ರೇಡ್ ಇದೆ, 3 ABC ಗ್ರೇಡ್ ಕೊಡ್ತಾರೆ. ಅಲ್ಲಿ ನಿಮಗೆ ಹಿಂದಿನ ಕೊಡಕ್ಕಾಗಲ್ಲ ಗ್ರೇಸ್ ಮಾರ್ಕ್ಸ್. ಓಕೆ, ಹಿಂದಿ ಗ್ರೇಸ್ ಮಾರ್ಕ್ಸ್ ಕೊಡಕ್ಕಾಗಲ್ಲ. ಇನ್ನು ಸ್ವಲ್ಪ ಜನ ಹೇಳ್ತಾರೆ ಮ್ಯಾಥ್ಸ್ ಅಲ್ಲಿ ತುಂಬಾನೇ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಬಂದಿತ್ತು, ನಮ್ಗೆ ಹೇಳಿದ ಕ್ವಶನ್ಸ್ ಕೊಟ್ಟಿಲ್ಲ, 26 ಮಾರ್ಕ್ಸ್ 36 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಡಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಇಲಾಖೆ ಕಡೆಯಿಂದ ಅಂದ್ರೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಯಾವುದೇ ಕಾರಣಕ್ಕೂ ಇನ್ನೂ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದು ಇನ್ಫಾರ್ಮೇಶನ್ಸ್ ಬಿಟ್ಕೊಟ್ಟಿಲ್ಲ. ಬಟ್ ಗ್ರೇಸ್ ಮಾರ್ಕ್ಸ್ ಕೊಡ್ತಾರ ಅಂತ ಕೇಳಿದ್ರೆ ಎಸ್ ಖಂಡಿತ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ, ಹೆಂಗೆ ಕೊಡ್ತಾರೆ ಅಂದ್ರೆ ನೋಡಿ, ಗ್ರೇಸ್ ಮಾರ್ಕ್ಸ್ ಅಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ನಿಮ್ಮದು ಏನಾದ್ರೆ ಎಕ್ಸಾಮ್ ಬರೀಬೇಕಾದ್ರೆ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ಸ್ ಎರರ್ ಆಯ್ತು ಅಂದ್ರೆ ಪ್ರಿಂಟಿಂಗ್ ಮಿಸ್ಟೇಕ್ ಇದ್ದು ಕ್ವಶನ್ಸ್ ಸ್ಟೂಡೆಂಟ್ಸ್ ಅರ್ಥ ಆಗ್ತಿರ್ಲಿಲ್ಲ, ಮತ್ತೆ ಹೇಳಿದ ಒಂದು ಬಾರ್ಡರ್ ಇರುತ್ತೆ ಅಂದ್ರೆ ಸಿಲೆಬಸ್ ಇರುತ್ತಲ್ಲ, ಆ ಸಿಲೆಬಸ್ ಒಳಗಡೆನೆ ಕ್ವಶನ್ಸ್ ಬಂದಿದ್ರೆ ನಿಮ್ಗೆ ಯಾವುದೇ ಕಾರಣ ಗ್ರೇಸ್ ಮಾರ್ಕ್ಸ್ ಕೊಡ. ಒಟ್ನಲ್ಲಿ ಸಿಲೆಬಸ್ ಔಟ್ ಆಫ್ ಸಿಲೆಬಸ್ ಡಿಫಿಕಲ್ಟ್ ಲೆವೆಲ್ ತುಂಬಾನೇ ಇತ್ತು, ಕ್ವಶನ್ಸ್ ಕೂಡ ಅರ್ಥ ಆಗ್ತಿರ್ಲಿಲ್ಲ, ಈ ತರ ಅಂದಾಗೆ ನಿಮಗೆ ಖಂಡಿತ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಗ್ರೇಸ್ ಅಂದ್ರೆ ನೀವು ಆ ಕ್ವಶನ್ಸ್ ಎಷ್ಟು ಮಾರ್ಕ್ಸ್ ಇರುತ್ತೆ, 5 ಮಾರ್ಕ್ಸ್ 3 ಮಾರ್ಕ್ಸ್ 2 ಮಾರ್ಕ್ಸ್, ಈ ಒಂದು ಬೇಸ್ ಮೇಲೆ ಅದ್ರ ಎಷ್ಟು ಮಾರ್ಕ್ಸ್ ಇರುತ್ತೆ ಅಷ್ಟು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಓಕೆನಾ? ಇದು ಒಂದು. ಇನ್ನು ಸ್ವಲ್ಪ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ 4-5 ಸಬ್ಜೆಕ್ಟ್ ಬರ್ದಿರ್ತಾರೆ, ಇನ್ನ ಒಂದು ಸಬ್ಜೆಕ್ಟ್ ಗೆ ಜಸ್ಟ್ 1-2-3 ಮಾರ್ಕ್ಸ್ ಬೇಕಾಗಿರುತ್ತೆ. ಈ ತರ ಸ್ಟೂಡೆಂಟ್ಸ್ ಗೆ ಇಲಾಖೆ ಕಡೆಯಿಂದಾನೆ 2-3 ಮಾರ್ಕ್ಸ್ ನ ಕೊಟ್ಟು ಸ್ಟೂಡೆಂಟ್ ನ ಪಾಸ್ ಮಾಡ್ತಾರೆ. ಓಕೆನಾ? ಯಾವುದೇ ಕಾರಣಕ್ಕೂ ಫೇಲ್ ಮಾಡಲ್ಲ. ಇನ್ನು ಸ್ವಲ್ಪ ಸ್ಟೂಡೆಂಟ್ಸ್ ಇದು ತರ 2 ತರ, ಒಂದು ಮಂಡಳಿ ಕಡೆಯಿಂದ ಗ್ರೇಸ್ ಮಾರ್ಕ್ಸ್ ಕೊಡಬೇಕು ಅಂದ್ರೆ KSEB ಬೋರ್ಡ್ ಕಡೆಯಿಂದ ಗ್ರೇಸ್ ಮಾರ್ಕ್ಸ್ ಕೊಡಬೇಕು, ಇಲ್ಲಾಂದ್ರೆ ಕ್ವಶನ್ ಪೇಪರ್ ಪ್ರಿಂಟ್ ಆಗಿ ಆ ತರ ಒಂದು ಗ್ರೇಸ್ ಮಾರ್ಕ್ಸ್ ಕೊಡಬೇಕು. ಅಂದ್ರೆ ಟೀಚರ್ಸ್ ಸೇಮ್ ಮನಸ್ಸಿಂದ ಕೊಡಬೇಕು, ಇಲ್ಲಾಂದ್ರೆ ಬೋರ್ಡ್ ಕೊಡುತ್ತಂದ್ರೆ ಆಟೋಮೆಟಿಕ್ ಟೀಚರ್ಸ್ ಕೂಡ ಕೊಟ್ಟೆ ಕೊಡ್ತಾರೆ. ಓಕೆ, ಈಗ 2
ಗೊತ್ತಾಯ್ತು. ಇದು ಯಾರು ಯೂಸ್ ಆಗುತ್ತೆಪ್ಪ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಟಾಪರ್ಸ್ಗೆ ಯೂಸ್ ಆಗುತ್ತೆ ಮತ್ತೆ ಪಾಸ್ ಆಗೋ ಸ್ಟೂಡೆಂಟ್ಸ್ಗೂ ಯೂಸ್ ಆಗುತ್ತೆ. ಓಕೆನಾ, ಈಗ ಟಾಪರ್ಸ್ಗೆ ಯಾವ್ದಾರು ಯೂಸ್ ಆಗುತ್ತೆ ಅಂದ್ರೆ ಜಸ್ಟ್ ಈಗ ಎಲ್ಲಾನು ಬರ್ದಿರ್ತಾರೆ, ಒಂದು ಕ್ವಶನ್ಸ್ ಟಫ್ ಇರುತ್ತೆ, ಅದನ್ನ ಅಟೆಂಡ್ ಮಾಡೋಕ್ಕಾಗಿರಲ್ಲ, ಅದೊಂದು ಜಸ್ಟ್ 2 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ, ಈಗ 98 ತೆಗೆದು ಇನ್ನೂ 2 ಮಾರ್ಕ್ಸ್ ಕೊಟ್ಟರೆ ಔಟ್ ಆಫ್ 100 ಮಾರ್ಕ್ಸ್ ಬರುತ್ತೆ. ಆ ಥರ ಸ್ಟೂಡೆಂಟ್ಸ್ ಔಟ್ ಆಫ್ ಇನ್ನು ಸ್ವಲ್ಪ ಸ್ಟೂಡೆಂಟ್ಸ್ 31 ಮಾರ್ಕ್ಸ್ ಬರ್ದಿರ್ತಾರೆ, ಇನ್ನು 2 ಮಾರ್ಕ್ಸ್ ಅದೊಂದು ಜಸ್ಟ್ ಕ್ವಶನ್ ನಂಬರ್ ಹಾಕಿರ್ತಾರೆ, ಬಟ್ ಏನೋ ಬರೆಯಕ್ಕೆ ಗೊತ್ತಾಗಿರಲ್ಲ. ಅವಾಗ ಏನ್ ಮಾಡ್ತಾರೆ, ಅವರು ಕೂಡ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಆಗೋ ಚಾನ್ಸ್ ಇರುತ್ತೆ ಈ ತರ. ಓಕೆನಾ, ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಪ್ರತಿ ವರ್ಷ ನಿಮಗೆ 35 ಇರ್ತಿತ್ತು ಪಾಸಿಂಗ್ ಮಾರ್ಕ್ಸ್, ಈ ವರ್ಷ 33 ಮಾಡಿದರೆ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಅಲ್ಲೇ ಎಷ್ಟೋ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಂಗೆ ಆಯ್ತಾ. ಈ ತರ ಕೊಟ್ಟಾಗ ನೀವು ಇದು ಯಾವುದೇ ಕಾರಣಕ್ಕೂ ನೀವು ಬೋರ್ಡ್ನ ದೂಷಿಸಂತಿಲ್ಲ, ಯಾಕಂದ್ರೆ ನಿಮಗೆ 33ಗೆ ಪಾಸಿಂಗ್ ಮಾಡಿದ್ದಾರೆ. ಎಲ್ಲ ಒಂದು ಸಬ್ಜೆಕ್ಟ್ಗೂ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ಮತ್ತೆ ನೀವು ಇದನ್ನು ಬರೆದು ಇನ್ನೂ ನಿಮ್ಗೆ ಏನೋ ಫೇಲ್ ಆ ಥರ ಆಗ್ತೀವಿ ಅಂತ ಅನ್ನೋ ಮನಸ್ಸಿದ್ರೆ ಈಗನೇ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಮ ಪ್ರಿಪ್ರೇಷನ್ಸ್. ಯಾಕಂದ್ರೆ ಎಕ್ಸಾಮ್ 2 ಗಡೆ ಇರುತ್ತೆ, ಅಲ್ಲಿ ಕೂಡ ನಿಮ್ಮ ಸ್ಕೋರ್ನ ಇಂಪ್ರೂವ್ ಕೂಡ ಮಾಡ್ಕೋಬಹುದು. ಮತ್ತೆ ನೀವು ಚೆನ್ನಾಗಿ ಬರ್ದಿಲ್ಲ ಅಂದ್ರೆ ಕೂಡ ಅಲ್ಲಿ ಫೇಲ್ ಆಗೋ ಚಾನ್ಸ್ ಇತ್ತು ಅಂದ್ರೆ ಫೇಲ್ ಅಂತ ಕೊಡಲ್ಲ, NC ಅಂತ ಬರುತ್ತೆ, ನೀವು ಅಲ್ಲಿ ಕೂಡ ಕಂಪ್ಲೀಟ್ ಮಾಡ್ಕೋಬಹುದು. ಓಕೆನಾ, ಇದು ಕಂಪ್ಲೀಟ್ ಆಗ್ಬಿಟ್ಟು SSLC ರಿಲೇಟೆಡ್ ಇರೋ ಗ್ರೇಸ್ ಮಾರ್ಕ್ಸ್ ಬಗ್ಗೆ, ಮತ್ತೆ ಹಾಗೂ ರಿಸಲ್ಟ್ ಯಾವಾಗ ಬರುತ್ತೆ, ಡೇಟ್ ಯಾವಾಗ ಬರುತ್ತೆ, ಟೈಮ್ ಆಗುತ್ತೆ, ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ. ಸ್ಟೂಡೆಂಟ್ಸ್ ಏನೇನು ಕೇಳಿದ್ರು ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ನಿಮಗೆಲ್ಲ ಒಂದು ಇನ್ಫಾರ್ಮೇಶನ್ಸ್, ಈ ಒಂದು ಇನ್ಫಾರ್ಮೇಶನ್ಸ್ ಇಷ್ಟ ಆಗಿದ್ರೆ ಖಂಡಿತ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೂಡ ಮಾಡ್ಕೊಳ್ಳಿ. ನೀವು ಮಾಡುವಂಥ ಒಂದು ಸಣ್ಣ ಸಬ್ಸ್ಕ್ರೈಬ್ ಲೈಕು ತುಂಬ ನಿಮ್ಮ ಮೋಟಿವೇಶನ್ಸ್ ಅನ್ನು ಸಿಗುತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಮಾಡೋಕೆ. ಓಕೆನಾ, ಮೇನ್ ಇಂಪಾರ್ಟೆಂಟು ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ, ಅಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ನ ಶೇರ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ಸ್ ಆಯಿತು, ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಯಿತು, ಟೋಟಲಿಂಗ್ ಮಾಡೋಕ್ಕಾಯಿತು, ನೆಕ್ಸ್ಟ್ ಎಕ್ಸಾಮ್ 2ಗೆ ಅಪ್ಲೈ ಮಾಡೋದಾಯಿತು, ಪ್ರತಿಯೊಂದು ನಾನು ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಈ ಟೈಮಲ್ಲಿ ತುಂಬಾ ಆಕ್ಟಿವ್ ಆಗಿರಬೇಕಾಗುತ್ತೆ. ಮತ್ತು ನಾನು ನಿಮಗೆ ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ ಎಕ್ಸಾಮ್ 2 ಬರೋರಿಗೆ. ನೆಕ್ಸ್ಟ್ PUC ಹೋಗೋರಿಗೆ ನಿಮಗೆ ಅದ್ರ ಕೂಡ ಗೈಡ್ ಮಾಡ್ತೀವಿ. ನೆಕ್ಸ್ಟ್ PUC ಬಂದಾಗ ಕಂಪ್ಲೀಟಾಗಿ ನಿಮಗೆ PUC ಕ್ಲಾಸಸ್ ಕೂಡ ಎಲ್ಲ ಕೂಡ ಎಂಟೈರ್ ಫ್ರೀಯಾಗಿ ಸಿಗುತ್ತೆ. ಓಕೆನಾ, ಅಲ್ಲಿ ಕೂಡ ನಿಮಗೆ ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇರ್ತೀವಿ. ವಾಟ್ಸಪ್ ಗ್ರೂಪಲ್ಲಿ ಯಾರು ಜಾಯ್ನ್ ಆಗಿರುತ್ತೆ ಅವರಿಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆನಾ, ಎನಿವೇ ಗೈಸ್, ಎಲ್ಲ ನಿಮಗೆ ಡೌಟ್ಸ್ ಕ್ಲಿಯರ್ ಮಾಡಿದ್ದೀನಿ. ನಿಮಗೆ ಡೌಟ್ಸ್ ಏನಿದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ, ನಿಮಗೆ ಕಮೆಂಟ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲ ಅಂದರೆ ನಿಮಗೆ ಡೆಡಿಕೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಸಿಗೋಣ ಗೈಸ್ ನೆಕ್ಸ್ಟ್ ಮುಂದಿನ ನೋಡೋದಲ್ಲಿ. ಟೇಕ್ ಕೇರ್ ಗೈಸ್, ಲವ್ ಯು, ಟಾಟಾ, ಬಾಯ್ ಬಾಯ್.